ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು ಬೆಳಗ್ಗೆ 6 ಗಂಟೆ ಆಗೈತೆ. 6 ಗಂಟೆಗೆ ಎದ್ದು ಇವಾಗ ಬಾಗಿಲು ಕಸೆಲ್ಲ ಗುಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರೂ ಸಹ ಹೈಪ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಗೇಟ್ ಓಪನ್ ಮಾಡಿ ಇವಾಗ ನಾನು ಫಸ್ಟು ಬಾಗಿಲು ಕಸೆಲ್ಲ ಗುಡಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ಬಾಗಿಲು ಡೋರ್ನ ಓಪನ್ ಮಾಡಿ ಗೇಟ್ ಓಪನ್ ಮಾಡಿ ನೆಕ್ಸ್ಟ್ ಕೋಳಿಗಳು ಇಲ್ಲೊಂದು ಸ್ವಲ್ಪ ಕೌಚಾಕಿರ್ತೀವಿ, ಆ ಕೋಳಿಗಳನ್ನ ಬಿಡ್ತೀನಿ ಫಸ್ಟು. ಇಲ್ಲಿ ಒಂದು 11 ಕೋಳಿಗಳೇನೋ ಇದ್ದಾವೆ. ಇಲ್ಲಿ ಸ್ವಲ್ಪ ಅವಕ್ಕೆ ಜಾಗ ಸ್ವಲ್ಪ ಚಿಕ್ಕದಾಗಿದೆ. ಅವು ಆ ಜಾಗ ಚಿಕ್ಕದಾಗಿರೋದ್ರಿಂದ ಉಸಿರು ಕಟ್ಕೊಂಡು ಕುತ್ಕೊಳ್ತವೆ. ಆ ಕೊಟ್ಟಿಗೆ ಒಳಗೆ ನಾನು ಓಡಿಸ್ತೀನಿ, ಆದ್ರೂ ಇವು ಹೋಗಲ್ಲ, ಅಲ್ಲೇ ಕುತ್ಕೋಬೇಕು ಇವು. ಈ ಕೋಳಿಗಳನ್ನೆಲ್ಲ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಬಂದು ಕೊಟ್ಟಿಗೆ ಬಾಗಿಲು ತೆಗೆದು ಹಸುಗಳನ್ನೆಲ್ಲ ಈಚೆ ಕಟ್ಟೋದೊಂದು ಕೆಲಸ ಇರುತ್ತೆ ನನಗೆ. ಇವಾಗ ಹಸುಗಳನ್ನೆಲ್ಲ ಈಚೆ ಕಟ್ಟಬೇಕು. ಫ್ರೆಂಡ್ಸ್, ಹಾಗೆಯೇ ಇವಾಗ ಹಸು ಎಲ್ಲ ಈಚೆ ಕಟ್ಟಾದ್ಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಫಸ್ಟು ಈಚೆದು ಇಲ್ಲಿ ಮಧ್ಯಾಹ್ನ ಟೈಮೆಲ್ಲ ಹಸು ಕಟ್ಟಿರ್ತೀವಿ, ಮಧ್ಯಾಹ್ನ ಟೈಮು ಮತ್ತು ಸಂಜೆ ಟೈಮೆಲ್ಲ ಇಲ್ಲಿ ಎಲ್ಲ ಸಗಣಿ ಇಟ್ಕೊಂಡಿರ್ತೇವೆ. ಅದಕ್ಕೆ ಇವಾಗ ಫಸ್ಟು ಇಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಇಲ್ಲಿ ಕಸ ಗುಡಿಸಾದ್ಮೇಲೆ ನೆಕ್ಸ್ಟ್ ಕೊಟ್ಟಿಗೆ ಒಳಗೆ ಸಗಣಿ ಎಲ್ಲ ಎತ್ತಬೇಕು. ಇಲ್ಲಿ ಮಧ್ಯಾಹ್ನ ಟೈಮು ಹುಲ್ಲು ಹಾಕಿರ್ತೀವಿ ಮೇಯೋದಕ್ಕೆ. ಇವಾಗ ಬಿಸಿಲು ಟೈಮಲ್ಲ, ಹೊರಗಡೆ ಜಾಸ್ತಿ ಮೇಯೋದಕ್ಕೆ ಕಟ್ಟಲ್ಲ ಬಿಸಿಲು ಟೈಮಲ್ಲಿ. ಫಸ್ಟೇ ನಮ್ಮ ಹಸುಗೆ ಅವಾಗೆಲ್ಲ ಹುಷಾರಿರಲಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲೇ ಕಟ್ತೀವಿ ಇವಾಗ. ಅದಕ್ಕೆ ಹುಲ್ಲೆಲ್ಲ ಅಲ್ಲೇ ಬಿದ್ದಿದೆ. ಇವಾಗ ಕಸ ಎಲ್ಲ ತೊಗೊಂಡೋಗಿ ತಿಪ್ಪೆಗೆ ಹಾಕಬೇಕು. ಹಾಗೆಯೇ ಕಸ ಹಾಕ್ಬಿಟ್ಟು ಅಲ್ಲೇ ಒಂದೊಂದು ಜೋಳದ ಕಡ್ಡಿ ಇತ್ತು, ಅವನ್ನ ಕಿತ್ಕೊಳ್ತಾ ಇದ್ದೀನಿ. ನಾನು ಕುಡ್ಲು ತರಬೇಕಾಗಿತ್ತು, ಕುಡ್ಲು ಮರ್ತ್ಬಿಟ್ಟು ಬಂದುಬಿಟ್ಟೆ. ಈಗ ಹಾಗೆಯೇ ಕೈಯಲ್ಲಿ ಕಿತ್ಕೊಂಡೋಗಿ ಹಸುಗೆ ಸ್ವಲ್ಪ ಹಾಕ್ತೀನಿ. ಹಾಗೆಯೇ ಇವಾಗ ಆಳುಗಳು ಸಹ ಕೊಟ್ಟಿಗೆ ಒಳಗೆ ಇದ್ದು, ಇವಾಗ ಆಳುಗಳು ಸಹ ಈಚೆ ಕಟ್ಟಬೇಕು ಇವನ್ನ. ಫ್ರೆಂಡ್ಸ್, ಇವಾಗ ಕಸ ಎಲ್ಲ ಕೆರೆದಾಯಿತು, ಆಡೆಲ್ಲ ಈಚೆ ಕಟ್ಟಾಯಿತು, ಹಸು ಕಟ್ಟಾಯಿತು. ಇವಾಗ ಹಾರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಟೈಮು 6:45 ಆಗಿದೆ, ಬೆಳಗ್ಗೆ 6:45. ಸೂರ್ಯ ಇವಾಗ ಬರ್ತಾ ಇದ್ದಾನೆ ನೋಡಿ ಅಲ್ಲಿ. ಫ್ರೆಂಡ್ಸ್, ಹಾಗೆಯೇ ಹಾಲಿಸ್ಕೊಂಡು ಹೋಗ್ತಾ ಇದ್ದೀನಿ. ₹10 ಹಾಲಿದ್ದು, ಇನ್ನು ಸಂಜೆ ಒಂದು ₹10 ಇಸ್ಕೊಂಡ್ಬಿಟ್ಟು ಬರ್ತೀವಿ. ಯಾಕಪ್ಪ ನನ್ನ ನೋಡಿ ಹಂಗಾಸೆ ಬಿಡೋಗ್ಬಿಟ್ಟೆ.
ಹಾಂ ಆ ಕಡೆ ಗೊಂತಿ ಕಟ್ಟಾಕಿದ್ದೀನಿ. ಅಲ್ಲಿ ಕಟ್ಟಾಕಿದ್ರೇನು? ಅದೇ ನೀನು ತಂದಿರೋದಲ್ಲ ಬಾ, ನಿಮ್ಮ ಅಂಗಡಿಯವ್ರ ಕೆಲಸದಲ್ಲಿ ಕೊಟ್ಟಿರೋದು. ಟೀ ಶರ್ಟ್ ಏನು ಯಾರ್ದದು? BJPದ ಕಾಂಗ್ರೆಸ್ದ? ಅದೇ ನಾವು ತಂದಿರೋದು. ಫ್ರೆಂಡ್ಸ್ ಹಾಗೆಯೇ ಹೊರಗಡೆ ಕೆಲಸ ಎಲ್ಲ ಮುಗಿಸಾಯಿತು. ಹಸು ಕಟ್ಟಿ ಮತ್ತು ಕಸ ಗುಡಿಸಿ ಮತ್ತು ಹಾಡಿ ಸೊಪ್ಪೆಲ್ಲ ತೊಗೊಂಬಂದಾದ್ಮೇಲೆ ಇವಾಗ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿ ಬಂದು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಕರೆಂಟ್ ಬೇರೆ ಇಲ್ಲ, ಇವತ್ತು ಕರೆಂಟ್ ಹೋಗಿದೆ. ಮಸಾಲೆ ಏನೂ ರುಬ್ಬಿಲ್ಲ ಇವತ್ತು, ಹಾಗೆಯೇ ಎಲ್ಲ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು. ಮತ್ತು ಹಸ್ಬೆಂಡ್ಗೂ ಸಹ ಮಧ್ಯಾಹ್ನಕ್ಕೆ ಬಾಕ್ಸಿಗೂ ಸಹ ಸ್ವಲ್ಪ ಮಾಡಬೇಕು. ನಾನು ಒಲೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು, ಆದರೆ ಟೈಮ್ ಆಗೋಯಿತು. ಸೊಪ್ಪೆಲ್ಲ ತರೋದಕ್ಕೆ ಹೋದ್ಮೇಲೆ ಟೈಮ್ ಆಗೋಯಿತು. ಹಾಗಾಗಿ ಕುಕ್ಕರಲ್ಲೇ ಇವತ್ತು ಗ್ಯಾಸ್ ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ. ನನಗೆ ಪಲಾವು ಒಲೆ ಮೇಲೆ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತು ಟೈಮ್ ಇಲ್ದಲೇ ಇರೋ ಕಾರಣ ನಾನು ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಬೇರೆ ಟೈಮ್ ಆಗುತ್ತೆ, ಅವ್ರಿಗೆ 8:30 ಅಷ್ಟರೊಳಗೆ ನಾನು ಅವ್ರಿಗೆ ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ 2 ಟೈಮ್ಗೂ ಸಹ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಟೈಮ್ ಆಯ್ತು ಅಂತ ಅಂದ್ಬಿಟ್ಟು ಇವಾಗ ಗ್ಯಾಸ್ ಮೇಲೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಪಲಾವ್ಗೆ ಹಾಕೋದಕ್ಕೆ ಕೊತ್ತಂಬರಿ ಸೊಪ್ಪು ಏನೂ ಇರಲಿಲ್ಲ, ಸ್ವಲ್ಪ ಪುದೀನ ಇತ್ತು, ಪುದೀನನೇ ಹಾಕಿ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪಿದ್ರೆ ಒಂಥರ ಏನೋ ಒಂಥರ ಅದು ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ನನಗೆ ಈ ಪಲಾವ್ಗೆ ಒಂದು ಏನು ಮಿಸ್ ಆದರೂ ಪರವಾಗಿಲ್ಲ, ಈ ಕೊತ್ತಂಬರಿ ಸೊಪ್ಪು ಮಿಸ್ ಆಯಿತು ಅಂದರೆ ನನಗೆ ಪಲಾವು ಟೇಸ್ಟೇ ಬರೋದಿಲ್ಲ. ಇವತ್ತು ಪುದೀನನೇ ಇತ್ತು, ಅದಕ್ಕೋಸ್ಕರ ಪಲಾವ್ನೇ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ, ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೆ ಅರಿಶಿನ ಪುಡಿನೇ ಖಾಲಿ ಆಗೈತೆ, ನೋಡ್ಕೊಂಡೇ ಇಲ್ಲ. ಇವಾಗ ಅದಕ್ಕೇ ಪಲಾವ್ನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪಲಾವ್ನೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಹಾಗೆಯೇ ನೈಟ್ ಊಟಕ್ಕೆ ಬಂದು ಏನಪ್ಪ ಅಂತ ಅಂದರೆ ಬಜ್ಜಿ ಮತ್ತು ಮುದ್ದೆ, ರೈಸು, ಸಾಂಬಾರು ಇವತ್ತು. ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬಾಣಲೆಗೆ ಎಣ್ಣೆನ ಇಟ್ಟಿದ್ದೀನಿ. ಗಾಡಿ
ಇವಾಗ ಬಜ್ಜಿ ಎಲ್ಲ ರೆಡಿ ಮಾಡಿ ಇವಾಗ ಊಟಕ್ಕೆ ಹಸ್ಬೆಂಡ್ಗೆ ಹಾಕ್ಕೊಟ್ಟಿದ್ದೀನಿ. ಇವಾಗ ನಾನು ಹಾಕ್ಕೊಳ್ತಾ ಇದ್ದೆ. ಬಜ್ಜಿಯಲ್ಲಿ ಚೆನ್ನಾಗಿರೋ ಬಜ್ಜಿ ಖಾರ ಸುಂದರು ಖಾರ ಜಾಸ್ತಿ ಹಾಕಿದ್ದೆ ಬಜ್ಜಿಗೆ. ನಾನು ಹಾಕಿದ್ದು ಖಾರ ಇರಲಿಲ್ಲ. ಏನು ಖಾರ ಹಾಕಿಲ್ಲ, ಇಷ್ಟೊಂಥರ ಖಾರ ಐತೆ. ಮೆಣಸಿನ್ಕಾಯಿ ತಿಂದಿದೀಯ ನೀನು? ಖಾರನೇ ಇಲ್ಲ. ಗೊಂಬೆ ಬಜ್ಜಿ ಹಾಕು. ಬಿಡ್ತೀನಿ ಬೂಟ್. ಏನಪ್ಪ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಬಂದು ಊಟ ಉಪ್ಪು ಸಾಂಬಾರು, ರಾಗಿ ಮುದ್ದೆ, ಖಾರ ಬೋಂಡ, ಖಾರ ಮೆಣಸಿನ್ಕಾಯಿ ತಿಂದಿದ್ದೀವಿ. ಚೆನ್ನಾಗಿದೆ, ಸೂಪರ್ ಟೇಸ್ಟ್ ಆಯ್ತು. ಸಾಂಬಾರು, ರಾಗಿ ಮುದ್ದೆ. ಎಷ್ಟು ಚೆನ್ನಾಗಿ ಕಚ್ಚಿದೆ. ಉಪ್ಪು ಸಾಂಬಾರು, ರಾಗಿ ಮುದ್ದೆ, ಬಜ್ಜಿ. ಇಲ್ಲೊಂದೈತಿ ಒಂದು ಮುದ್ದೆ ಸೈಡ್ಗೆ ಹಾಕ್ಬೇಕು, ಅಲ್ಲಿ ಹಾಕ್ಬಿಟ್ರೆ ನೀನು ಹಾಕ್ತಾ ಮುದ್ದೆಯ ಬೈ ಅಲ್ಲಿ ಹೊತ್ಕೊಂಡ್ಬಂದ್ರೆ ನೋಡಿ. ಬೈ ಬಾ ಈ ಕಡೆಗೆ ಬಾ. ತಟ್ಟೆ ಕಡೆಗೆ ಇಟ್ಕೊಳ್ಳೋ ಜಾಗ ಬಿಡು. ಅವ್ನು ನೋಡ್ತಾಳೆ ಬಜ್ಜಿ ಹಾಕಂತ. ಅವ್ನಿಗೆ ಇನ್ನೊಬ್ರು ಹೊರಗಡೆ ವೇಟ್ ಮಾಡ್ತಿದ್ದಾರೆ. ಅವ್ರೇನೋ ಬಿಟ್ರೆ ಅಷ್ಟೇ ಕತೆ. ಬೋಂಡ ಮಾತ್ರ ಸೂಪರ್ ಐತೆ, ಖಾರ ಖಾರ. ಕಾಳು ಗಂಟೆ 20 ನಿಮಿಷ ಬೇಕು. 2 ನಿಮಿಷ ಅದೆಲ್ಲ ಮಿಕ್ಸಲ್ಲಿ ಎಲ್ಲ ಬಾಸಾಗ್ತದೆ. ಕಾಲು ಗಂಟೆನ ನಿನಗೆ 1 ಗಂಟೆ ಬೇಕು ಊಟ ಮಾಡೋಕ್ಕೆ, ನನಗೆ 1/4 ಗಂಟೆ. ಮುಂದೊಂದು ಸಣ್ಣ ಕಳ್ಳು ಕೆಲಸ ಮಾಡಕ್ಕೆ ಹೋಯ್ತಾ ಇನ್ನು ಮುನ್ನಕ್ಕೈದ ಅದಕ್ಕೆ ಇಲ್ಲಿ ನಿಧಾನ ಊಟ ಮಾಡೋದು. ಅವಳು 5 ನಿಮಿಷ ಅರ್ಜೆಂಟಲ್ಲಿ ನನಗೆ ಅನ್ಕೊಂಡ್ಬಿಡ್ತೀಯಲ್ವಾ? ಇಲ್ಲೇ ಮನೇಲಿ ನೆಮ್ಮದಿ ಕೊಂಡು ಊಟ ಮಾಡೋದು. ಕೆಲ್ಸಕ್ಕೆ ಹೋಯ್ತಾ 5 ನಿಮಿಷ ಹಿಂಗೆ ಕತೆ. ಸರಿ, ಒಂದು ಗಂಟೆ ಅಲ್ಲ, 2 ಗಂಟೆ ರಾತ್ರಿ ಎಲ್ಲ ಕುತ್ಕೊಂಡು ಊಟ ಮಾಡು. ಕೇಳಲ್ಲ ಇನ್ನು. ಕೆಲ್ಸಕ್ಕೆ ಹೋಯ್ತಾ ಗಂಟೆ ಕುಂತ್ಕೊಂಡು ಬಿಡ್ತಾರ. 5 ನಿಮಿಷದಿಂದ ಓಡಬೇಕು. ಕೇಳಲ್ಲ ಇನ್ನು. ನೀವು ಎಷ್ಟು ಗಂಟೆನಾದ್ರು ಕುತ್ಕೊಂಡು ಊಟ ಮಾಡು. ಮಲ್ಲಿ ಇರ್ತಾವೆ, ಅದಕ್ಕೆ ನಟ ಹಾಸ್ಕೊಂಡು ನಮಗೆ ಬೋಂಡ. ನಿಂದ ಹಾಲೊಂದೇ ಇಲ್ವ ಅಲ್ಲಿ? ಇಲ್ಲಿ ಕುಚ್ಚು ಕುಚ್ಕ ಸುಮ್ಮನೆ. ಮೊದಲೇ ಕೈ ಮಸ್ಕೆ ಅಂತಾರೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಬ್ಬರೂ ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.